ವಾಲ್ಮೀಕಿ ಹಗರಣಾಗಿರ್ಬೋದು, ಕೆರೆಗಳನ್ನು ನೀಡಿದಂತ ಹಗರಣಾಗಿರ್ಬೋದು, ಎಲ್ಲ ಸಹ ಇವತ್ತು ಅದಕ್ಕೆ ಹೋರಾಟ ಬಿಡಬಾರ್ದು. ವಾಲ್ಮೀಕಿ ಹಗರಣದ ಹೋರಾಟ ಮಾಡಬೇಕಂದ್ರೆ, ಪಾದಯಾತ್ರೆ ಮಾಡಬೇಕಂದ್ರೆ ಅದಕ್ಕೆ ಅನುಮತಿ ಕೊಡಲಿಲ್ಲ. ಇವತ್ತು ವ್ಯಕ್ತಿ ಯಾವುದೇ ಜಾತಿಯವಿರಲಿ ಮಾಡಿದಾಗ ಅವರ ವಿರುದ್ಧ ಹೋರಾಟವನ್ನು ಪ್ರಾಮಾಣಿಕವಾಗಿ ಮಾಡಬೇಕಾಗಿತ್ತು. ಭ್ರಷ್ಟಾಚಾರ ಈ ಸದನದಲ್ಲಿ ತಿಮ್ಮಾಪುರ ಭ್ರಷ್ಟಾಚಾರ, ಅನೇಕ ಸಚಿವರು ಅವರ ಮೇಲೆ ಭ್ರಷ್ಟಾಚಾರ ಇವತ್ತು ತಿಮ್ಮಾಪುರ ಭ್ರಷ್ಟಾಚಾರ, ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ. ಅದರ ಬಗ್ಗೆ ರಾತ್ರಿ ಅವರು ಧರಣಿ ಮಾಡಲಿಲ್ಲ. ನಾನೇನು ರಕ್ಷಣೆ ಮಾಡಿ ಅಬಕಾರಿ ಸಚಿವರು ಅವ್ರು ಏನ್ ಮಾಡ್ತಾರೆ, ತಿಮ್ಮಾಪುರ ಅವರ ಯಾವ ರೀತಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಎಲ್ಲ ರೀತಿ ಇದ್ರ ಬಗ್ಗೆ ಮಾತಾಡಿ. ಈಗ ಮೊದಲು ಇದನ್ನು ಹೇಳ್ಬೇಕಾಗ್ತದೆ ಅಧ್ಯಕ್ಷರೇ. ಈ ಹೋರಾಟದಲ್ಲಿ ತಾರತಮ್ಯ ಆಗ್ತಾ ಇದೆ. ಯಾವ ಸಚಿವರು ಯಾವ ಜಾತಿಯವರಿದ್ದಾರೆ ಅವರು ಭ್ರಷ್ಟಾಚಾರ ಮಾಡಿದಾಗ ಆಯ್ತು, ಈಗ ನಿನ್ನೆ ಅದ್ರ ಬಗ್ಗೆ ಚರ್ಚೆ ಆಗಿದೆ, ಉತ್ತರ ಆಗಿದೆ. ಈಗ NRC ಬಗ್ಗೆ ಚರ್ಚೆ ಮಾಡಿ. ಈ ಒಂದು ಸದನವನ್ನ ಇವತ್ತು ಕರೆದಂತ ಉದ್ದೇಶ ಏನಂದ್ರೆ, ಭಾರತದ ಸರ್ಕಾರ ಇವತ್ತೇನು ಮನ್ರೇಗಾ ಅನ್ನುವಂತ ಅನೇಕ ದೋಷಪೂರಿತವಾದಂತ ಮತ್ತು ವ್ಯಾಪಕವಾಗಿ ಇವತ್ತು ಭ್ರಷ್ಟಾಚಾರ ನಡೆದಂತ ಸಂದರ್ಭದಲ್ಲಿ ನಮ್ಮ ಭಾರತ ಸರ್ಕಾರದ ಒಂದು ಹೊಸ ಅದು ವಿಬಿ ಕಾಯ್ದೆ 2025 ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಒಂದು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂತ 125 ದಿವಸ ಉದ್ಯೋಗ ಭರವಸೆ ಕೊಡುವಂತಹ ಒಂದು ಯೋಜನೆ ಮತ್ತು ಪಾರದರ್ಶಕವಾಗಿ ಯಾವುದೇ ಹಗರಣ ಆಗಲಾರದೆ ಆಗ್ಬೇಕಾದ್ರೆ ಮನ್ರೇಗಾದಲ್ಲಿ ಸಾಕಷ್ಟು ಅವ್ಯವಹಾರ ಹಿನ್ನೆಲೆ ಅಧ್ಯಕ್ಷರೇ, ಈ ಒಂದು ಮನ್ರೇಗಾದಲ್ಲಿ ಭ್ರಷ್ಟಾಚಾರ, ಹಣಕಾಸಿನ ಚಟುವಟಿಕೆ ಆಗ್ತಾ ಇತ್ತು. ಕಾರ್ಯವಿಧಾನಗಳ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಿ 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 ಗ್ರಾಮ ಪಂಚಾಯತ್ ಶಾಸಕರು ಸಹ ತಮ್ಮ ನಕಲಿ ಜಾಬ್ ಕಾರ್ಡ್ ಮಾಡುವಂತಹ ಪ್ರಯಾಣಗಳು ಈ ದೇಶದಲ್ಲಿ ನಡೆದಿದ್ದು. ಕೃತ್ರಿಮ ಫಲಾನುಭವಿಗಳು ಕೇಂದ್ರ ಸರ್ಕಾರದ ಹಣ ಅದೇ ರೀತಿ ಕಾರ್ಮಿಕರಿಗೆ ಭಾಗಶಃ ಉಳಿದ ಹಣವನ್ನ ಸಂಬಂಧಿಸಿದ ಅಧಿಕಾರಿಗಳು ನುಂಗಿ ಹಾಕುವಂತ ವ್ಯವಸ್ಥೆ. ಅಧ್ಯಕ್ಷರೇ, ಮತ್ತು ಮನ್ರೇಗಾದಲ್ಲಿ ದುರ್ಬಲ ಮೇಲ್ವಿಚಾರಣೆ ಮತ್ತು ಸಾಮಾಜಿಕ ಅನ್ನೋದು ಇರಲಿಲ್ಲ. ಆಡಳಿತಾತ್ಮಕ ಸಾಮರ್ಥ್ಯದಲ್ಲಿ ನಿರ್ಬಂಧಗಳು ಮತ್ತು ಕಾರ್ಮಿಕ ಮಾರುಕಟ್ಟೆಗಳ ಈ ಎಲ್ಲ ದೃಷ್ಟಿಕೋನದಿಂದ ಇವತ್ತು ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಗ್ರಾಮಿ 2025 ಹೊಸ ಹೊಸ ಮಾಡುವಂತ ಪಾರದರ್ಶಕ ಮನ್ರೇಗಾ
ಅದು ಇವತ್ತು ಇ ಗ್ರಾಮೀಣ ಕಾಯ್ದೆಯಲ್ಲಿ 125 ದಿನ ಇವತ್ತು ಗ್ರಾಮೀಣ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಕಾರ್ಯಕ್ರಮ ನರೇಂದ್ರ ಮೋದಿ ಅವರು ಅಧ್ಯಕ್ಷ. ಅದರ ಜೊತೆಗೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ರೈತರ ಬಿತ್ತಳಿಕೆ ಇರ್ಬೋದು, ರಾಶಿ ಇರ್ಬೋದು, ಆ ಸಂದರ್ಭಗಳಲ್ಲಿ ಅವರಿಗೆ ಉದ್ಯೋಗ ಕೊಟ್ಟರೆ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರ ಆ ಅವಧಿಯಲ್ಲಿ ರೈತರಿಗೆ ಅನುಕೂಲ ಆಗಬೇಕು. ರೈತ ಯಾವುದೇ ರೀತಿ ಕಾರ್ಮಿಕರ ಕೊರತೆ ಇಲ್ಲ, ಕಾರಣವು ಬೆಳೆದಂತ ಒಂದು ಫಸಲು ಇವತ್ತು ಬರಬಾರದಂತ ಉದ್ದೇಶದಿಂದ ತೊಂದರೆ ಆಗಬಾರ್ದು ಅಂತ ಹೇಳಿ ಮಾನ್ಯ ನರೇಂದ್ರ ಮೋದಿ ಇವತ್ತು ಈ ಒಂದು ಹಿಬಿ ಗ್ರಾಮೀಣ ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ. ನಾನು ಈ ಹಿಬಿ ಗ್ರಾಮೀಣ ಕಾಯ್ದೆಯನ್ನ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ ಮತ್ತು ಕೇಂದ್ರದ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಕರ್ನಾಟಕದ ಜನತೆಯ ಪರವಾಗಿ, ಕರ್ನಾಟಕದ ರೈತರ ಪರವಾಗಿ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅಧ್ಯಕ್ಷರೇ, DBG ಗ್ರಾಮದ ಇವತ್ತು ಕಾನೂನಿನಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. DBG ಗ್ರಾಮೀಣ ಕಾಯ್ದೆ ಉದ್ಯೋಗ ಖಾತರಿ ನಿಮ್ಮ ಮನೆಯಲ್ಲಿ 100 ದಿವಸ ಆಯ್ತು. ಗ್ರಾಮೀಣ 125 ದಿವಸ ಉದ್ಯೋಗ ಖಾತ್ರಿ ಯೋಜನೆ ಕೊಡ್ತಾರೆ. ಅದು ಬಹಳ ಅದರ ಜೊತೆಗೆ ಕೃಷಿ ಉದ್ಯೋಗ ಬಿಜೆಪಿ ಕೃಷಿ ಸೂಕ್ಷ್ಮ ರೈತರಿಗೆ ಬಹಳ ದೊಡ್ಡ ಅನುಕೂಲ ಆಗ್ತದೆ. ಅವಾಗ ರೈತರಿಗೆ ರೈತರ ಗ್ರಾಮೀಣ ಜನತೆ ದೃಷ್ಟಿಯಿಂದ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದೇ ರೀತಿ ಅಧ್ಯಕ್ಷರೇ, ಇವತ್ತು ನೋಡ್ರಿ ಅಧ್ಯಕ್ಷರೇ, ಇವತ್ತು ಕೆಲಸಗಳ ಫಲಿತಾಂಶ ಅನುಮೋದಿಸುವ ಕೆಲಸವನ್ನು 4 ಸ್ಪಷ್ಟ ವ್ಯಾಖ್ಯಾನಗಳಲ್ಲಿ ವಿಭಾಗಗಳನ್ನು ಸಂಘಟಿಸಲಾಗಿದೆ. ಜಲ ಸಂಬಂಧಿ ಕಾಮಗಾರಿಗಳು ಪ್ರಮುಖ ವಿಶೇಷ ಕಾರ್ಯಗಳನ್ನು ಉದ್ಯೋಗ, ದೀರ್ಘಕಾಲೀನ ಗ್ರಾಮೀಣ ಉತ್ಪಾದಕತೆ ಮತ್ತು ಸ್ಥಿತಿಸ್ಥಾಪಕತೆ ಸಂಯೋಜಿತ ಪ್ರಾರಂಭವಾಗುವಂತಹ ಅಧ್ಯಕ್ಷರೇ, ಇವತ್ತು DBG ಗ್ರಾಮ ಕಾಯ್ದೆಯಲ್ಲಿ 2025ರಲ್ಲಿ ಆಸ್ತಿಗಳ ನಿರ್ಮಾಣಕ್ಕಾಗಿ ಒಂದು ಬ್ಯಾರೇಜ್ ಇರ್ಬೋದು, ಒಳ್ಳೆಯ ರಸ್ತೆ ಇರ್ಬೋದು, ಡ್ಯಾಮ್ಗಳು ಇರ್ಬೋದು, ಒಂದು ಶಾಶ್ವತವಾದಂತ ಕಟ್ಟಡಗಳನ್ನು ಕಟ್ಟುವಂತ ಇವತ್ತು ಗತಿಶಕ್ತಿ GIS ಆಧಾರಿತ ಮ್ಯಾಪಿಂಗ್ ಬಳಕೆಯ ಒಮ್ಮುಖತೆ ಮತ್ತು ಇವತ್ತು ಡುಪ್ಲಿಕೇಟ್ ಆಗಿ ನಕಲು ಮಾಡೋದಾಗಲಿ ಹಣ ನಿಮ್ಮನ್ನೇ ನಿಮ್ಮ ಕ್ಷೇತ್ರದಲ್ಲಿ ಏನ್ ಒಳ್ಳೆ ಕೆಲಸ ಮಾಡಕತ್ತೀವಿ ಅಂತ ಹೇಳಿ ಕಾನೂನುಬದ್ಧವಾಗಿ ಕೇಳಿದ್ದೀವಿ. ಆದ್ರೆ ನಿನ್ನೆ ಸ್ಟ್ರೈಕ್ ಮಾಡಿದ್ದೀವಿ. ಆದ್ರೆ ನಿಮ್ಮ ವರ್ತನೆ ಏನೈತಲ್ಲ,
ಇದು ತಂತ್ರಜ್ಞಾನದ ಅಳವಡಿಕೆಯು ಲಕ್ಷಾಂತರ ಜನ ನಿಮ್ಮನ್ನು ಆಯ್ಕೆ ಮಾಡಿ ಜನ ನಿಮ್ಮನ್ನು ನೋಡಕ್ಕಿರ್ತಾರೆ. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಲ್ಲ ಜಾಗ ಹಿಂದೆಲ್ಲ ಮಾಡಿದ್ದೀರಿ, ಹಿಂದೆಲ್ಲ ಹರಿದಾಕಿ ನನ್ನ ಮೇಲೆ ಮಾಡಿ ಸಸ್ಪೆಂಡ್ ಆಗಿ, ಸ್ಪೀಕರ್ ಮೇಲೆ ಮಾಡಿ ಸಸ್ಪೆಂಡ್ ಆಗಿ, ಮತ್ತೆ ಇದು ಆಗಿ ಅದು ಬೇಡ. ನೀವು ಮಾಡೋದು ಬೇಡ. ಸೇರಿದಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋ ಅಧಿಕಾರ ಇದೆ, ಆದರೆ ಅದನ್ನು ಸೂಕ್ತವಾಗಿ ಮಾಡಿ ನ್ಯಾಯವಾಗಿ ಮಾಡೋದು ಸರಿಯಲ್ಲ. ಆದರೆ ಒಂದು ಸರಿಯಾದದ್ದಲ್ಲ. ನೀವು ಸರಿಯಾಗಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ. ಕೆಲಸ ಆಯ್ತು, ಈಗಾಗಲೇ ಪ್ರತಿಭಟನೆ ಮಾಡಿದ್ದೀರಿ, ಸರ್ಕಾರ ಕೊಡಲೇಬೇಕು. ಈಗ ಅವಶ್ಯಕತೆಯನ್ನ ಕೇಂದ್ರ ಇವತ್ತು ಕೊನೆ ಜನ ಇವತ್ತು ಹೌಸ್ ನಡೆಯೋದು. ದಯವಿಟ್ಟು ಎಲ್ಲರೂ ಸೀಟಿಗೆ ಹೋಗ್ರಿ. ಮತ್ತು ನೈಜ ಸಮಯದ ನಿನ್ನೆಯಿಂದ ಮೊಬೈಲ್ ಅಪ್ಲಿಕೇಶನ್ ಅಹೋರಾತ್ರಿ ಸ್ಟ್ರೈಕ್ ಮಾಡಿದ್ದೀರಿ. ಯಾವ ಪ್ರದೇಶದಲ್ಲಿ ಕೆಲಸ ನಡೀತಾ ಇದೆ ಅನ್ನೋದು ಆ ಒಂದು ಅಲ್ಲಿ ಬಸವನವರು ಮಾತಾಡಕ್ಕಿಂತ ಕೇಳಿದ್ರಿ. ಮತ್ತೆ ನಿಮ್ಮ ಪಾತ್ರದಲ್ಲಿ ಬಸವನವರು ಮಾತಾಡ್ತಿದಾರ, ಅದನ್ನು ಕೇಳ್ತಾ ಇಲ್ಲ ನೀವು. ಮತ್ತೆ ಬಹಳ ದೊಡ್ಡ ಸವಾಲು ನೋಡ್ರೆ ಇನ್ನು ಸಾಕು ಮಾಡಿ ಸ್ವಲ್ಪ ಮಾತಾಡಕ್ಕೆ ಅವಕಾಶ ಕೊಡ್ತೇನೆ. ಕಾಲಮಿತಿಯೊಳಗೆ ವೇತನ ಪಾವತಿ ನೋಡ್ರೆ ಶರತ್ ಬಚ್ಚೇಗೌಡರು ನೀವು ಮಾತಾಡ್ರಿ. ಕರ್ನಾಟಕದಲ್ಲಿ ಶರತ್ ಬಚ್ಚೇಗೌಡರು ಮಾತಾಡ್ರಿ. ಮಾತಾಡ್ರಿ ಆದರೆ ಮಾತಾಡ್ರಿ. ಏನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು ಚಲೋ ಮಾಡ್ರಿ. ತಂದಿರತಕ್ಕಂತ ಬಿಬಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಂದಿರತಕ್ಕಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.